ಯಾಕೆಂತಂದ್ರೆ ಮೈನಾರಿಟಿ ಅಲ್ಪಸಂಖ್ಯಾತರನ್ನ ಅವ್ರ ಮೇಲೆ ಬಲಾತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಂಗೆ ಮಾಡಕ್ ಬರಲ್ಲ ಅವ್ರಿಗೆ. ಅಂಡ್ ದೇ ಹ್ಯಾವ್ ನೋ ರೈಟ್. ಆ ಥರ ಎಲ್ಲ ಈಗ ಭಾಷೆ ಮಾತೃಭಾಷೆ ಮಾತಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಂನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಸರಿ ವೇಳೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಕಾನೂನಾದರೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೂ ಮಾಡ್ತಕ್ಕಂಥ ಪ್ರಯತ್ನ. ಸರ್, ಈಗ 3 ಮಸೂದೆಯನ್ನು ರಾಜ್ಯಪಾಲರು, ಒಂದು SC ಒಳ ಮೀಸಲಾತಿ, ಇನ್ನೊಂದು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ, ಹಾಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಕ್ಲಾರಿಫಿಕೇಶನ್ ಏನು ಅಂತ ನೋಡ್ಬಿಟ್ಟು ಅದನ್ನ ಮನವರಿಕೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ, ಕ್ಲಾರಿಫಿಕೇಶನ್ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನೊಂದು ಸಾರಿ ಸಬ್ಮಿಟ್ ಮಾಡ್ತೀವಿ. ಇದು ರಿಸಾರ್ಟು ರಿನೋವೇಷನ್ ಆಗಿರ್ತಕ್ಕಂಥದ್ದು. ಹಳೆಯದು ಇತ್ತು, ರಿನೋವೇಟ್ ಆಗಿದೆ. 23 ನಮಗೆ ಬಂತು. ಈಗ ರಿನೋವೇಟ್ ಆಗಿದೆ. ರಿನೋವೇಟ್ ಆಗಿ ಇವತ್ತು ಉದ್ಘಾಟನೆ ನನಗೆ ಮಾಡಿಸಿದ್ದಾರೆ. ಸರ್, ಇವರು ಒಡಂಬಡಿಕೆ ಪತ್ರಗಳನ್ನ ಕೊಟ್ಟಿದ್ದಾರೆ. ಏನೇನಿತ್ತು ಟೂರಿಸಂ ಪ್ರೋಗ್ರಾಮ್ ಅಲ್ಲಿ ಇನ್ವೆಸ್ಟರ್ಸ್ಗೆ ಒಡಂಬಡಿಕೆ ಪತ್ರ ಕೊಟ್ಟಿದ್ದಾರೆ. ಇನ್ವೆಸ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸರ್, ಪಶ್ಚಿಮ ಬಂಗಾಳದಲ್ಲಿ ಡೆವಲಪ್ಮೆಂಟ್ ಯಾಕೆಂತಂದ್ರೆ ಮೈನಾರಿಟಿ ಅಲ್ಪಸಂಖ್ಯಾತರನ್ನ ಅವ್ರ ಮೇಲೆ ಬಲಾತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಂಗೆ ಮಾಡಕ್ ಬರಲ್ಲ ಅವ್ರಿಗೆ. ಅಂಡ್ ದೇ ಹ್ಯಾವ್ ನೋ ರೈಟ್. ಆ ಥರ ಎಲ್ಲ ಈಗ ಭಾಷೆ ಮಾತೃಭಾಷೆ ಮಾತಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಂನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಸರಿ ವೇಳೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಕಾನೂನಾದರೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೂ ಮಾಡ್ತಕ್ಕಂಥ ಪ್ರಯತ್ನ. ಸರ್, ಈಗ 3 ಮಸೂದೆಯನ್ನು ರಾಜ್ಯಪಾಲರು, ಒಂದು